ಸಮಸ್ತ ಕರ್ನಾಟಕದ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ನೀವು ಮೊನ್ನೆ ದಿನ ಏನ್ ಮಾಡಿದ್ರಿ ಅಂತಂದ್ರೆ ಮೊರಾರ್ಜಿ ಪರೀಕ್ಷೆಯನ್ನ ಮುಗಿಸಿದಿರಾ. ಹಾಗೆ ಇನ್ನು ಮುಂದೆ ಬರ್ತಕ್ಕಂತಹ ಆದರ್ಶ ಆಳ್ವಾಸ್ ಪರೀಕ್ಷೆಗೆ ನೀವ್ ಏನ್ ಮಾಡ್ತಿದ್ದೀರಾ ಅಂತಂದ್ರೆ ರೆಡಿ ಆಗ್ತಿದ್ದೀರಾ. ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಒಂದು ಸ್ಪೆಷಲ್ ಕೋರ್ಸ್ ಅನ್ನ ಕೊಡ್ತಾ ಇದೀವಿ. ಯಾಕಂತಂದ್ರೆ ಹಿಂದಿನ ವರ್ಷ 2015ರಿಂದ 2024ರವರೆಗೂ ನಾವೇನ್ ಮಾಡ್ತಿದೀವಿ ಅಂತಂದ್ರ ಕ್ವಶನ್ ಪೇಪರ್ ಅನ್ನ ರಿವಿಷನ್ ಮಾಡ್ತಿದೀವಿ, ಮತ್ತೆ ವಿಶ್ಲೇಷಣೆ ಮುಖಾಂತರ ನಾವು ರಿವಿಷನ್ ಮಾಡ್ತಾ ಹೋಗ್ತಾ ಇದೀವಿ. ಹಾಗಾದ್ರೆ ಇನ್ನು ನಮ್ದೊಂದು ಸ್ಪೆಷಲ್ ಕೋರ್ಸ್ ಏನಪ್ಪಾ ಅಂತಂದ್ರೆ ಈ ಒಂದು ಕ್ವಶನ್ ಪೇಪರ್ಸ್ ಗಳು ಮುಗಿದ ತಕ್ಷಣ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಒಂದು ಬೇಸಿಕ್ ಫೌಂಡೇಶನ್ ಅಂತ ಹೇಳಿ ಅದ್ರಲ್ಲಿ ಏನ್ ಇರ್ತತೆ ಅಂತಂದ್ರ ಎರಡನ್ನ ಮಗ್ಗಿ ಹಿಡ್ಕೊಂಡು ನಿಮ್ ಅಪ್ ಟು ಆದರ್ಶ ಎಕ್ಸಾಮ್ ಬರೆಯೋತನ ರೆಡಿ ಆಗೋ ತರ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನಿಮ್ ಜೊತೆ ಇರ್ತೀವಿ. ಹಾಗಾಗಿ ಏನ್ ಮಾಡೋಣಪ್ಪ ಅಂತಂದ್ರೆ ಇವತ್ತಿನ ದಿನ ಈ ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡೋಣ ಅಂತಂದ್ರೆ 2023ರ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಹೋಗೋಣ. 2023ರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ನಾವು ಯಾವ ಚಾಪ್ಟರ್ಗೆ ಯಾವ್ಯಾವ ತರ ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಒಂದು ಆನ್ಲೈನ್ ಕ್ಲಾಸ್ ಅನ್ನ ನೋಡಿ ಮೊರಾರ್ಜಿ ಪರೀಕ್ಷೆಯಲ್ಲಿ ಒಂದು 15ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು 90ಕ್ಕಿಂತ ಜಾಸ್ತಿ ಅಂಕವನ್ನ ತೆಗೆದುಕೊಂಡಿದಾರ. ಅದೇ ರೀತಿ ನೀವು ಕೂಡ ಆದರ್ಶ ಎಕ್ಸಾಮ್ ನಲ್ಲಿ ತಗೊಳ್ತೀರಾ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ನಮ್ಮ ಕ್ಲಾಸ್ ಅನ್ನ ಏನ್ ಮಾಡ್ರಿ ಅಂತಂದ್ರ ದಿನಾಲು ಪೂರ್ತಿಯಾಗಿ ನೋಡ್ತಾ ಇರಿ. ಹಾಸನ, ಮಂಡ್ಯ, ಚಿಕ್ಕಮಂಗ್ಳೂರು ಮತ್ತೆ ಜಮಖಂಡಿ, ಬೆಳಗಾವದಿಂದ ಏನ್ ಮಾಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳು ಕಾಲ್ ಮಾಡಿ ಕೇಳ್ತಾ ಇದ್ದೀರಾ, ನಾವು ಇಷ್ಟ ಮಾರ್ಕ್ಸ್ ತಗೊಂಡಿದೀವಿ ಮೇಡಮ್, ಆದರ್ಶ ಕ್ಲಾಸ್ ಅನ್ನ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಹಾಗಾಗಿ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಪ್ರತಿಯೊಂದನ್ನು ಕ್ಲಾಸ್ ಅನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡೋಣ ಬನ್ರಿ. 2023ರಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸ್ ಏನಿದಾವ ಅಂತ ಹೇಳಿ ನೋಡೋಣ. ಇಲ್ಲಿ ನೋಡ್ರಿ, ಮೊದಲನೇ ಪ್ರಶ್ನೆ, 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆಯಿಂದ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ದೊರೆಯುವ ಸಂಖ್ಯೆ ಯಾವುದು ಅಂತ ಹೇಳಿ ಕೊಟ್ಟಾರ. ಆಪ್ಷನ್ ಎ 80,000, ಆಪ್ಷನ್ ಬಿ 98,999, ಆಪ್ಷನ್ ಸಿ 98,889, ಆಪ್ಷನ್ ಡಿ 90,000 ಅಂತ ಕೊಟ್ಟಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮಗ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು, ಒಂದು ಅಂಕಿಯ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿ ಗೊತ್ತಿರ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಅಂಕಿಗಳನ್ನ ಬರಿತೀನಿ. ಇಲ್ಲಿ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು, ಆಮೇಲೆ ದೊಡ್ಡ ಸಂಖ್ಯೆ ಯಾವುದು ಅಂತೇಳಿ ನಮಗ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇಂತಹದೊಂದು ಪ್ರಶ್ನೆ ಬಂದೇ ಇರತ್ತೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು, ಒಂದು ಅಂಕಿಯ ದೊಡ್ಡ ಸಂಖ್ಯೆ ಯಾವುದು, 9. ನೆಕ್ಸ್ಟ್ ಬಂದ್ಬಿಟ್ಟು 2 ಅಂಕಿಯ ಚಿಕ್ಕ ಸಂಖ್ಯೆ 10, 2 ಅಂಕಿಯ ದೊಡ್ಡ ಸಂಖ್ಯೆ 99, 3 ಅಂಕಿಯ ಚಿಕ್ಕ ಸಂಖ್ಯೆ 100, 3 ಅಂಕಿಯ ದೊಡ್ಡ ಸಂಖ್ಯೆ 999, ಆಮೇಲೆ 4 ಅಂಕಿಯ ಚಿಕ್ಕ ಸಂಖ್ಯೆ 1000 ಆಗ್ತದ. ಆಮೇಲೆ 4 ಅಂಕಿಯ ದೊಡ್ಡ ಸಂಖ್ಯೆ ಏನ್ ಬರ್ತದ ರೀ, 9,999 ಅಂತ ಹೇಳಾಗ್ತದ. ಹಾಗೆ ಏನ್ ಮಾಡ್ರಿ ಅಂತಂದ್ರ 5 ಅಂಕಿಯ ಚಿಕ್ಕ ಸಂಖ್ಯೆ ಯಾವ್ದು ಅಂತಂದ್ರ 10,000 ಆಗ್ತದ, ಹೌದಾ. ಆಮೇಲೆ 5 ಅಂಕಿಯ ದೊಡ್ಡ ಸಂಖ್ಯೆ ಯಾವ್ದು ಅಂತಂದ್ರ 99,999 ಅಂತ ಹೇಳಾಗ್ತದ. ನಮಗ್ ಕೇಳಿರೋ ಪ್ರಶ್ನೆಗಳು ಏನ್ ನೋಡ್ರಿ, 5 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನ ಕೇಳ್ಯಾರ. ಇಲ್ಲಿ ಏನೈತ್ರಿ, 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ 99,999 ಅಂತ ಹೇಳಿ ಕೊಟ್ಟಾರ. ಹಾಗಾದ್ರೆ ಏನ್ ಕಳಿಬೇಕು ಇದ್ರಲ್ಲಿ ಅಂತಂದ್ರ ಕಳೆದಾಗ ಅಂತ ಹೇಳಿ ಕೊಟ್ಟಾರ. ನಮಗ್ ಇದು ಮೇನ್ ಇಂಪಾರ್ಟೆಂಟ್ ಗೊತ್ತಿರ್ಬೇಕು. 4 ಅಂಕಿಯ ಚಿಕ್ಕ ಸಂಖ್ಯೆಯನ್ನ ಕಳಿ ಅಂದಾರ. 4 ಅಂಕಿಯ ಚಿಕ್ಕ ಸಂಖ್ಯೆ ಎಲ್ಲದರಿ ನಮ್ಗ 1000 ಅಂತ ಹೇಳದ. 1000ವನ್ನ ಇಲ್ಲಿ ಇಟ್ಕೋತೀನಿ. ಇದನ್ನ ಏನ್ ಮಾಡ್ಬೇಕು, ಕಳೆದಾಗ ಅಂತ ಹೇಳಿ ಕೇಳಿದಾರ, ಕಳಿಬೇಕು. ಏನಾಗತ್ ನೋಡ್ರಿ, 9ರಲ್ಲಿ 0 ಕಳೆದ್ರೆ 9 ಉಳಿಯುತ್ತೆ, 9ರಲ್ಲಿ 0 ಕಳೆದ್ರೆ 9 ಉಳಿಯುತ್ತೆ, ಮತ್ತೆ 9ರಲ್ಲಿ 0 ಕಳೆದ್ರೆ 9 ಉಳಿಯುತ್ತೆ. ಹಾಗಾದ್ರೆ 9ರಲ್ಲಿ 1ಅನ್ನ ಕಳೆದ್ರೆ ಎಷ್ಟು ಉಳಿತದ್ರಿ, 8 ಉಳಿತದ. ಏನೂ ಇಲ್ಲ ಅಂತಂದ್ರು ಈ ಸಂಖ್ಯೆಯಲ್ಲಿ ಕೊನೆಗೆ 0 ಇರ್ತದ. ಹಾಗಾಗಿ 9ರಲ್ಲಿ 0 ಕಳೆದ್ರೆ ಏನು ಉಳಿತದ್ರಿ, 9 ಉಳಿತದ. ನಮಗ ಆನ್ಸರ್ ಯಾವ್ದು ಆಗ್ತದ್ರಿ, 98,999 ಅನ್ನೋದು ಆಗ್ತದ. ಹಾಗಾದ್ರ ಆಪ್ಷನ್ 2 ಏನಂತಂದ್ರ ಇದಕ್ಕೆ ಸರಿಯಾದ ಉತ್ತರ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಹೋಗ್ರಿ. ನಿಮಗ್ ಕೇಳಿರೋಂತಹ ಪ್ರಶ್ನೆಯಲ್ಲಿ ಯಾವ್ದಾದ್ರು ನಿಮಗ್ ಡೌಟ್ಸ್ ಗಳಿದ್ರೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ವಾಟ್ಸ್ಆಪ್ ನಂಬರ್ಗೆ ನೀವು ಕಳಿಸ್ರಿ. ನಾವೇನ್ ಮಾಡ್ತೀವಿ ಅಂತಂದ್ರ ಅದನ್ನ ಸಾಲ್ವ್ ಮಾಡಿ ನಿಮ್ಗ ಕಳಿಸ್ತೀವಿ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡ್ರಿ. ಕೆಳಗಿನವುಗಳಲ್ಲಿ 6ನೇಯ 5ಕ್ಕೆ ಸಮಾನ ಭಿನ್ನ ರಾಶಿಯು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಸಮಾನ ಭಿನ್ನ ರಾಶಿ ಅಂತ ಕೇಳಿದಾಗ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ 6ನೇಯ 5 ಅಂತ ಹೇಳಿ ಕೊಟ್ಟಾರ. ಇದಕ್ಕೆ ನಾವ್ ಯಾವ ಸಮಾನ ಭಿನ್ನ ರಾಶಿ ಆಗ್ತದ ಅಂತ ಹೇಳಿ ನೋಡ್ಕೊಳ್ಳೋಣ. ಇಲ್ಲಿ ಫಸ್ಟ್ ಆಫ್ ಆಲ್ ನಾವ್ ಏನ್ ಮಾಡೋಣ ಅಂತಂದ್ರ
ಇಂಟು ಮಾಡ್ಕೊಂಡ್ ನೋಡೋಣ. ಕೆಳಗಿನ ಸಂಖ್ಯೆಗೆ ಎಷ್ಟು ನಾವು ಇಂಟು ಮಾಡಿರ್ತೀವಲ್ಲ ಮೇಲಿನ ಸಂಖ್ಯೆಗೂ ಕೂಡ ಏನ್ ಮಾಡ್ಬೇಕು, ಎರಡರನ್ನ ಇಂಟು ಮಾಡ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನ್ ಬರ್ತದ ಅಂತ ನೋಡ್ರಿ. 5 ಎರಡ್ಲೆ 10 ಆಗ್ತದ, 6 ಎರಡ್ಲೆ 12 ಆಗ್ತದ. ಎಲ್ಲಾದ್ರೂ ಆಪ್ಷನ್ ಐತಾ ಇದು? ಇಲ್ಲಿ ನೋಡ್ರಿ, ಆಪ್ಷನ್ ಬಿ ಒಳಗದ. ಹೌದಾ, ಆಪ್ಷನ್ ಬಿ ಒಳಗದ. ಇದೇನಾಗ್ತದ ಅಂತಂದ್ರ ಆಪ್ಷನ್ ಬಿ ಅನ್ನೋದು ಇದಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದ. ಆಲ್ಮೋಸ್ಟ್ ಏನ್ ಮಾಡಿರ್ತಾರ ಅಂತಂದ್ರ ಆಪ್ಷನ್ ಇದನ್ ಕೊಟ್ಟಿರ್ಲಿಲ್ಲ ಅಂತಂದ್ರ ಏನ್ ಮಾಡ್ಬೇಕು ನೋಡ್ರಿ. 5/6 ಅದಲ್ಲ, ಇದಕ್ ಏನ್ ಮಾಡ್ಬೇಕು ಅಂತಂದ್ರ 3 ಇಂಟು ಮಾಡಿ ನೋಡ್ಬೇಕು. ಹೌದಾ, ಹಾಗೆ ಏನ್ ಮಾಡ್ತಾ ನೋಡ್ತಾ ಹೋಗ್ಬೇಕು. ಈ ಕೊಟ್ಟಂತ ಆಪ್ಷನ್ ಇಲ್ಲಿ ನಮಗ್ ಬಂದಂತ ಆನ್ಸರ್ ಇಲ್ಲಿ ಆಪ್ಷನ್ ಇಲ್ರಿಲ್ಲ ಅಂತಂದ್ರ ನೆಕ್ಸ್ಟ್ ಸಂಖ್ಯೆಯಿಂದ ನಾವ್ ಏನ್ ಮಾಡ್ಬೇಕು, ಇಂಟು ಮಾಡ್ತಾ ಹೋಗ್ಬೇಕು. 5 ಮೂರ್ಲೆ ಎಷ್ಟ್ರಿ? 15. 6 ಮೂರ್ಲೆ ಎಷ್ಟ್ರಿ? 18. ಹೌದಾ, ಇಲ್ಲಿ ಎಲ್ಲಾರು ಆಪ್ಷನ್ ಒಳಗ ಐತಾ? ಇಲ್ಲ. ಯಾಕಂತಂದ್ರ ಈ ಆಪ್ಷನ್ ಕೊಡ್ಬೋದು ಅವ್ರು, ಅಥವಾ ಈ ಆಪ್ಷನ್ ಕೊಡ್ಬೋದು. ಅದ್ರಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅಂತ ಹೇಳಿ ಅದನ್ನ ನೀವು ಏನ್ ಮಾಡ್ರಿ, ಸರಿಯಾಗಿ ಫೈಂಡ್ ಔಟ್ ಮಾಡಿ ಹಾಕುತ್ ಬರ್ರಿ. ಇಲ್ಲಿ ನಮಗ್ ಸರಿಯಾದ ಉತ್ತರ ಯಾವ್ದಾಗ್ತತೆ ಅಂತ ಆಪ್ಷನ್ ಬಿ 12ನೇ 10 ಅಂತೇಳಿ ಆಗ್ತದ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗುವ ಕೋನ ಯಾವುದು ಅಂತ ಹೇಳಿ ಕೇಳಿದಾರ. ಇಲ್ಲಿ ಗಡಿಯಾರದ ಚಿತ್ರ ಕೂಡ ನಿಮ್ಗೆ ಏನ್ ಮಾಡ್ಯಾರ ಅಂತಂದ್ರೆ ಎಕ್ಸಾಮ್ ಒಳಗ್ ಕೊಟ್ಟಿದಾರ. ಇಲ್ಲಿ ನೋಡ್ರಿ, ಆಪ್ಷನ್ ಎ ಲಂಬ ಕೋನ ಅಂತ ಕೊಟ್ಟಾರ, ಆಪ್ಷನ್ ಬಿ ಲಘು ಕೋನ ಅಂತ ಕೊಟ್ಟಾರ, ಆಪ್ಷನ್ ಸಿ ಸರಳ ಕೋನ ಅಂತ ಕೊಟ್ಟಾರ, ಆಪ್ಷನ್ ಡಿ ವಿಶಾಲ ಕೋನ ಅಂತ ಕೊಟ್ಟಾರ. ಹಾಗಾದ್ರೆ ಇಲ್ಲಿ ಎಷ್ಟು ಗಂಟೆ ಟೈಮ್ ಆಗೈತಿ ಅಂತ ನೋಡೋಣ. 5 ಗಂಟೆ 5 ನಿಮಿಷ 7 ನಿಮಿಷ ಆಗ್ಯದ. ಹೌದಾ, 5 ಗಂಟೆ 7 ನಿಮಿಷ ಆಗ್ಯದ. ಇಲ್ಲಿ ಏನ್ ಆಗ್ತದ, ನಮ್ಗೆ ಯಾವ ರೀತಿ ಕಂಡು ಹಿಡ್ಕೋಬೇಕು ಅಂತಂದ್ರೆ 12ರಿಂದ 1 ಗಂಟೆ ಆಗ್ಬೇಕಾರ ಟೈಮ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಕೋನದ ಅಳತೆ ಇರ್ತೈತಿ ಅಂತಂದ್ರ 30 ಡಿಗ್ರಿ ಇರ್ತದ. ಹೌದಾ, 30 ಡಿಗ್ರಿ ಇರ್ತದ. ಈಗ ಪರಿಪೂರ್ಣವಾಗಿ ಒಂದು ಗಡಿಯಾರದಲ್ಲಿ ನೋಡ್ರಿ, ಇಲ್ಲಿ 12 ಅದ. ಇಲ್ಲಿ ಆಲ್ಮೋಸ್ಟ್ ಇಲ್ಲೇ ತೋರಿಸ್ತು ನೋಡ್ರಿ, ಇಲ್ಲಿ 12 ಅದ. ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ನಮ್ಗೆ ಎಷ್ಟು ಡಿಗ್ರಿ ಇರ್ತದ ಅಂತಂದ್ರ 30 ಡಿಗ್ರಿ ಬೇಕು. ಹೌದಾ, 30 ಡಿಗ್ರಿ. ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರ 30 ಡಿಗ್ರಿ ಇರ್ತದ. ಪ್ರತಿ ಒಂದು ಸಂಖ್ಯೆಯಿಂದ ಚೇಂಜ್ ಆಗ್ಬೇಕಾರ 30 ಡಿಗ್ರಿ ಇರ್ತದ. ಹಾಗಾಗಿ ನಾವ್ ಇಲ್ಲಿ ನೋಡೋಣ ಯಾವ ಕೋನ ಅಳತೆ ಆಗ್ತದ ಅಂತಂದ್ರೆ ಇಲ್ಲಿ 5 ಗಂಟೆದಿಂದ 4 ಗಂಟೆ ಇದು 30 ಡಿಗ್ರಿ, ಆಮೇಲೆ ಇದು 30 ಡಿಗ್ರಿ. ಹೌದಾ, ಇಲ್ಲಿಂದ ಇಲ್ಲಿಗೆ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ ಅದ. ಆಮೇಲೆ ಇಲ್ಲಿ ಎಲ್ಲಿಂದ ಅಂತಂದ್ರೆ ಇಲ್ಲಿಂದ ಕೇಳಿದಾರೆ. ಹೌದಾ, ಇಲ್ಲಿಂದ ಇಲ್ಲಿಗೆ ಎಷ್ಟಾಗ್ತದ ಅಂತಂದ್ರೆ ಇದು 90 ಡಿಗ್ರಿಗಿಂತ ಜಾಸ್ತಿ ಇರುವ ಕೋನವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ವಿಶಾಲ ಕೋನ ಅಂತ ಹೇಳಿ ಕರಿತೀವಿ. 90 ಡಿಗ್ರಿಗಿಂತ ಜಾಸ್ತಿ ಇರ್ಬೇಕು. 180 ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ವಿಶಾಲ ಕೋನ ಅಂತ ಹೇಳಿ ಕರಿತೀವಿ. ಹೌದಾ, ಇಲ್ಲಿ ಎಕ್ಸಾಕ್ಟ್ 90 ಡಿಗ್ರಿ ಇತ್ತು. ಇಲ್ಲಿ ನೋಡ್ರಿ, 12ರಿಂದ 3 ಗಂಟೆ ಟೈಮ್ ಆಗಿತ್ತು ಅಂತಂದ್ರ ಇದು 30 ಇದು 30 ಇದು 30 90 ಡಿಗ್ರಿ ಆಗ್ತಿತ್ತು. 90 ಡಿಗ್ರಿ ಹೊಂದಿರುವಂತಹ ಒಂದು ಗಡಿಯಾರದಲ್ಲಿ ಏನಾಗ್ತದ ಅಂತಂದ್ರ ಇಲ್ಲಿ ಲಂಬ ಕೋನ ಉಂಟಾಗ್ತದ. ಹೌದಾ, ಲಂಬ ಕೋನ ಉಂಟಾಗ್ತದ. 90 ಡಿಗ್ರಿ ಇತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು, ಲಂಬ ಕೋನ ಅಂತೇಳಿ ಕರಿತೀವಿ. ಮುಂದಿನದಾಗಿ 90ಕ್ಕಿಂತ 0ಕ್ಕಿಂತ ಹೆಚ್ಚಿತ್ತು, 90ಕ್ಕಿಂತ ಕಡಿಮೆ ಇತ್ತು ಅಂತಂದ್ರ ಅಂತಹ ಕೋನವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಲಘು ಕೋನ ಅಂತೇಳಿ ಕರಿತೀವಿ. ಹೌದಾ, ಲಘು ಕೋನ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ 180 ಡಿಗ್ರಿ ಇತ್ತು ಅಂತಂದ್ರ ಎಕ್ಸಾಕ್ಟ್ ಆಗಿ ನೋಡ್ರಿ 12ರಿಂದ 6 ತನ ಈ 2 ಕೋನಗಳ ಅಳತೆ ಬಂದಿತ್ತು ಅಂತಂದ್ರೆ ಏನ್ ಮಾಡ್ತೀವಿ ಅಂತಂದ್ರ ನಾವಲ್ಲಿ ಯಾವ ಕೋನ ಆಗ್ತದ ಅಂತಂದ್ರೆ ಇಲ್ಲಿ ಸರಳ ಕೋನಕ್ಕೆ ಉದಾಹರಣೆ ಆಗ್ತದ. 180 ಡಿಗ್ರಿ ಆಗ್ತದ. ಓಕೆ, ಇನ್ನು 180ಕ್ಕಿಂತ ಹೆಚ್ಚಿತ್ತು ಅಂತಂದ್ರ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ನಾವು ಸರಳಾಧಿಕ ಕೋನ ಅಂತ ಕರಿತೀವಿ. ಅಥವಾ ನಿಮಗೆ ಇದು ಪ್ರಶ್ನೆಯನ್ನ ಕೇಳ್ಬೋದು, ಒಂದು ಗಡಿಯಾರದಲ್ಲಿ ಪೂರ್ಣ ಅಳತೆಯನ್ನ ಏನನ್ನ ಸೂಚಿಸ್ತದೆ ಅಂತ ಕೇಳ್ಬೋದು. 360 ಡಿಗ್ರಿಯನ್ನ ಹೊಂದಿರ್ತದ. ಅಥವಾ ಒಂದು ವೃತ್ತದ ಒಳಕೋನಗಳ ಮೊತ್ತ ಎಷ್ಟು ಅಂತ ಕೇಳ್ತಾರ, 360 ಡಿಗ್ರಿ ಆಗಿರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮಗ್ ಕೊಟ್ಟಿರುವಂತದ್ದು ಏನಂತಂದ್ರ ಕೊಟ್ಟಿರುವ ಚಿತ್ರದಲ್ಲಿ ಆ ಗಡಿಯಾರ ಯಾವ ಕೋನಕ್ಕೆ ಉದಾಹರಣೆ ಆಗ್ತದ ಅಂತಂದ್ರ ವಿಶಾಲ ಕೋನಕ್ಕೆ ಉದಾಹರಣೆ ಆಗ್ತದ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ, ಏನ್ ಕೊಟ್ಟಿದಾರಂತ. ನೀಡಿದ ಅಳತೆಯು ತ್ರಿಜ್ಯದ ವೃತ್ತವನ್ನು ರಚಿಸಲು ಬಳಸುವ ಉಪಕರಣ ಆಗಿದೆ ಅಂತ ಹೇಳಿ ಕೊಟ್ಟಾರ. ನಿಮಗ 5ನೇ ತರಗತಿ ಪುಸ್ತಕದೊಳಗೆ ಏನ್ ಮಾಡ್ಯಾರ ಅಂತಂದ್ರ ಡೈರೆಕ್ಟ್ ಆಗಿ ಚಾರ್ಟ್ ಮುಖಾಂತರ ಇದನ್ನ ತೋರ್ಸ್ಯಾರ. ಇಲ್ಲಿ ನೋಡ್ರಿ, ನೀಡಿದ ಅಳತೆಯ ತ್ರಿಜ್ಯವನ್ನು ಅಳತೆ ಮಾಡ್ಕೊಂಡು ರಚಿಸಲು ಬಳಸುವ ಒಂದು ವೃತ್ತವನ್ನ ರಚಿಸಲು ಬಳಸುವುದು ಯಾವುದು ಅಂತಂದ್ರ ಕೈವಾರ. ಹೌದಾ, ಒಂದು ಅಳತೆಯನ್ನ ಅಳತೆ ಮಾಡ್ಬೇಕಂತಂದ್ರ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಅಳತೆ ಪಟ್ಟಿಯನ್ನ ಯೂಸ್ ಮಾಡ್ಕೋತೀವಿ. ಕೋನ ಮಾಪಕ ಮೊನ್ನೆ ಮೊರಾರ್ಜಿ ಒಳಗ್ ಕೇಳಿದ್ರು, ಕೋನ ಮಾಪಕ ಎದಕ್ ಯೂಸ್ ಮಾಡ್ಕೋತೀವಿ ಅಂತಂದ್ರ ಕೋನದ ಅಳತೆಯನ್ನ ಕಂಡುಹಿಡಿಯಲು. ಹೌದಾ, ಕೋನದ ಅಳತೆಯನ್ನ ಕಂಡುಹಿಡಿಯಲು.
ಕೋನದ ಅಳತೆಯನ್ನ ಕಂಡುಹಿಡಿಯಲು ಕೋನ ಮಾಪಕವನ್ನ ಯೂಸ್ ಮಾಡ್ಕೋತೀವಿ. ಇನ್ನು ಡಿವೈಡರ್ ವಿಭಾಜಕ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ಕೋನವನ್ನ ಡಿವೈಡ್ ಮಾಡ್ಬೇಕಾಗಿತ್ತು ಅಂತಂದ್ರ ಅದಕ್ಕೆ ಏನ್ ಯೂಸ್ ಮಾಡ್ಕೋತೀವಿ ಅಂತಂದ್ರ ನಾವು ಡಿವೈಡರ್ ಅನ್ನ ಯೂಸ್ ಮಾಡ್ಕೋತೀವಿ. ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಮೇಲೆ ಹಾಗೆ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಮುಂದಿನ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ. ನಯನಳು ತರಕಾರಿ ಮಾರುಕಟ್ಟೆಯಿಂದ 2 ಕಿಲೋಗ್ರಾಂ 500 ಗ್ರಾಂ 2 ಕಿಲೋಗ್ರಾಂ 500 ಕಿಲೋಗ್ರಾಂ ಟೊಮ್ಯಾಟೊ ಮತ್ತು 1 ಕಿಲೋಗ್ರಾಂ 650 ಗ್ರಾಂ ಕ್ಯಾರೆಟ್ ಅನ್ನು ತರುತ್ತಾಳೆ. ಹಾಗಾದರೆ ಅವಳು ತಂದ ತರಕಾರಿಯ ಒಟ್ಟು ತೂಕ ಎಷ್ಟು ಅಂತ ಹೇಳಿ ಕೇಳಿದಾರೆ. ಹೌದಾ, ಒಟ್ಟು ತೂಕ ಅಂತ ಹೇಳಿ ಕೇಳಿದಾಗ ನಾವ್ ಏನ್ ಮಾಡ್ಬೇಕು, ಅವಳು ತಂದಿದ್ ಎಷ್ಟು ಇದನ್ನ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಕೋಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಡ್ರಿ, ಇಲ್ಲಿ 2 ಕೆಜಿ 500 ಗ್ರಾಂ. ಹೌದಾ, ಏನ್ ತಂದಾಳ, ಟೊಮ್ಯಾಟೊ ತಂದಾಳ. ಹೌದಾ, ನೆಕ್ಸ್ಟ್ 1 ಕೆಜಿ 650 ಗ್ರಾಂ 650 ಗ್ರಾಂ ಏನ್ ಮಾಡಾಳ ಅಂತಂದ್ರ ಕ್ಯಾರೆಟ್ ಅನ್ನ ತಂದಾಳ. ಹಾಗಾದ್ರೆ ಇದನ್ನ ಏನ್ ಮಾಡೋಣ ಅಂತಂದ್ರ ಪ್ಲಸ್ ಮಾಡೋಣ. ಇಲ್ಲಿ ನೋಡ್ರಿ 0 5 ಆಮೇಲೆ 6 5 11 ಆಗತ್ತ. ಈ ಕಡೆ ಒಂದ್ ಕ್ಯಾರಿ ಕೊಡ್ತೀನಿ, ಇಲ್ಲಿ 1 ಬರಿತೀನಿ. ನೆಕ್ಸ್ಟ್ ಇಲ್ಲಿ ಕೆಜಿ ಅದ ಕೆಜಿ ಬರಿತೀನಿ, ಇಲ್ಲಿ ಗ್ರಾಮ್ ಅದ ಗ್ರಾಮ್ ಬರಿತೀನಿ. ಇಲ್ಲಿ ಎಷ್ಟ್ ಆಗ್ತೈತಿ ನೋಡ್ರಿ, 2 1 3 ಇದೊಂದು 4 ಕೆಜಿ 150 ಗ್ರಾಮ್ ಅಂತೇಳಿ ಆಗತ್ತ. ಎಲ್ಲದ ನೋಡ್ರಿ ಆಪ್ಷನ್ ಸಿ ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ 4 ಕೆಜಿ 150 ಗ್ರಾಮ್ ಅಂತೇಳಿ ಆಗ್ತದ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಒಂದು ಚೌಕಾಕಾರದ ಜಮೀನಿನ ಒಂದು ಅಂಚಿನ ಉದ್ದ 38 ಮೀಟರ್ ಇದೆ. ಹಾಗಾದರೆ ಆ ಜಮೀನಿನ ಸುತ್ತಳತೆ ಅಂತ ಕೇಳಿದಾರ. ಒಂದು ಚೌಕಾಕಾರದ ಜಮೀನ್ ಐತಿ, ಒಂದು ಚೌಕಾಕಾರದ ಏನೈತಿ ಅಂತಂದ್ರ ಜಮೀನ್ ಐತಿ. ಅದರ ಒಂದು ಅಂಚಿನ ಉದ್ದ, ಒಂದು ಅಂಚ್ ಅಂದ್ರೆ ಯಾವ್ದ್ರಲ್ಲಿ ಇದು ಬರ್ತದ. ಇಲ್ಲಿ ಒಂದು ಅಂಚಿನ ಉದ್ದ ಎಷ್ಟೈತಿ ಅಂತಂದ್ರ 33 ಮೀಟರ್ ಐತಿ. ಹಾಗಾದ್ರ ಇದ್ರ ಸುತ್ತಳತೆ ಎಷ್ಟು ಅಂತೇಳಿ ಕೇಳಿದಾರ. ಈ ಸುತ್ತಳತೆಯನ್ನ ಕಂಡುಹಿಡಿಬೇಕಂತಂದ್ರ ನಾವ್ ಏನ್ ಮಾಡ್ಬೇಕು, 4 × 38 ಮಾಡ್ಬೇಕು. ಹಾಗಾದ್ರ ಏನ್ ಬರ್ತದ ನೋಡ್ರಿ, 4 ಮಾಡೋಣ. ಇಲ್ಲಿ ನೋಡ್ರಿ 8 4 ಎಷ್ಟು ಬರ್ತದ ನೋಡ್ರಿ, 8 1 8 2 16 8 3 24 8 4 32 8 4 32 4 3 12 ಇದು 3 4 3 12 3 15 ಆಗ್ತದ. 152 ಮೀಟರ್ ಆಗ್ತದ. ಸುತ್ತಳತೆ ಕೇಳಿದಾರ, ನಮಗ್ ಮೀಟರ್ ಒಳಗ ಇಡ್ಬೇಕು. 152 ಮೀಟರ್. ಆಪ್ಷನ್ ಬಿ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದ. 152 ಮೀಟರ್ ಅಂತೇಳಿ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನ್ ಕೊಟ್ಟಿದಾರಂತ. ಲೀಲಾಳು 16 ಡಜನ್ ಬಳೆಗಳನ್ನು ಕೊಂಡುಕೊಳ್ಳುತ್ತಾಳೆ. ಅವಳು ಕೊಂಡುಕೊಂಡ ಬಳೆಗಳ ಸಂಖ್ಯೆ ಕಂಡು ಹಿಡಿಯಲು ಬಳಸುವ ಸರಿಯಾದ ಕ್ರಮ ಅಂತೇಳಿ ಕೇಳಿದಾರ. ಇಂತಹ ಪ್ರಶ್ನೆಗಳು ಬಂದಾಗ ನೀವು ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ನಾವ್ ಏನ್ ಮಾಡ್ಕೋಬೇಕು ಅನ್ನೋದು ನಿಮಗ್ ಗೊತ್ತಿರ್ಬೇಕು. ಇಲ್ಲಿ ನೋಡ್ರಿ, ಒಂದು 16 ಡಜನ್, ಒಂದು ಡಜನ್ಗೆ ಎಷ್ಟ್ ಇರ್ತಾವ್ರಿ, 12 ಇರ್ತಾವ. ಇನ್ ಎಷ್ಟು ಡಜನ್ ತಗೊಂಡಾಳಕಿ, 16 ಡಜನ್ ತಗೊಂಡಾಳ ಅಂತಂದ್ರೆ ಇದನ್ನ ಒಟ್ಟು ಬಳೆಗಳ ಕಂಡು ಹಿಡಿಬೇಕಂದ್ರ ನಾವ್ ಏನ್ ಮಾಡ್ಕೋಬೇಕು, ಇಂಟು ಮಾಡ್ಕೋಬೇಕು. ಸರಿಯಾದ ಕ್ರಮ ಏನಾಗ್ತದ ಇಲ್ಲಿ 16 × 12 ಅಂತೇಳಿ ಆಗ್ತದ. ಭಾಗಕಾರ ಆಗಂಗಿಲ್ಲ, ಪ್ಲಸ್ ಆಗಂಗಿಲ್ಲ, ಮೈನಸ್ ಆಗಂಗಿಲ್ಲ. ಏನಾಗ್ತದ ಇಲ್ಲಿ ಆಪ್ಷನ್ ಎ 16 × 12 ಅಂತೇಳಿ ಆಗತ್ತ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನ್ ಕೊಟ್ಟಾರ ಅಂತಂದ್ರೆ ಇಲ್ಲಿ ಸಂಖ್ಯೆಗಳ ಕಾಲಾನುಕ್ರಮಿಕೆ ಅಂತ ಕೊಟ್ಟಾರ. ಇಲ್ಲಿ ನೋಡ್ರಿ 30,523 ಡ್ಯಾಶ್ 34,523 36,523 ಡ್ಯಾಶ್. ಈ ಸಂಖ್ಯೆ ಸರಣಿ ವಿನ್ಯಾಸದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನ ಕ್ರಮವಾಗಿ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದಾರ. ಆತ್ಮೀಯ ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿ ನೋಡ್ರಿ. ಇಲ್ಲಿ 30,000 ಕೊಟ್ಟಾರ, ಇಲ್ಲಿ ಏನ್ ಮಾಡ್ಯಾರ 34,000 ಕೊಟ್ಟಾರ. ಎಷ್ಟು ಸಾವಿರ ಡಿಫ್ರೆನ್ಸ್ ಮಾಡ್ಯಾರ ಅಂತಂದ್ರೆ ಇಲ್ಲಿ 3,000 ಡಿಫ್ರೆನ್ಸ್ ಮಾಡ್ಯಾರ. ಇಲ್ಲಿಂದ ಇಲ್ಲಿಗೆ ನೋಡ್ರಿ ಎಷ್ಟು ಡಿಫ್ರೆನ್ಸ್ ಮಾಡ್ಯಾರ ನೋಡ್ರಿ, ಇಲ್ಲೇ ಗೊತ್ತಾಗ್ತದ ನಿಮ್ಗ. ಇಲ್ಲಿ 34,000 ಕೊಟ್ಟಾರ, ಇಲ್ಲಿ ನಡಬಾರಕ 35,000 ಬಿಟ್ಟಾರ. 35,523 ಒಂದ್ ಬಿಟ್ಟಾರ. ನೆಕ್ಸ್ಟ್ 36,526 ಕೊಟ್ಟಾರ ಅಂತಂದ್ರ ಒಂದು 10,000 ಜಂಪ್ ಮಾಡ್ಯಾರ. ಹೌದಾ, 10,000 ಅಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಜಂಪ್ ಮಾಡ್ತಾ ಹೋಗ್ಯಾರ. ಹಾಗಾದ್ರೆ ನಾವು ಏನ್ ಮಾಡೋಣ ನೋಡ್ರಿ, ಇಲ್ಲಿ 30,000 ಕೊಟ್ಟಾರ ಅಂತಂದ್ರ ನಾವ್ ಏನ್ ಮಾಡೋಣ, 31,000ನ ಜಂಪ್ ಮಾಡೋಣ. 10,000 ಅಲ್ಲ, ಸಾರಿ, 1000ವನ್ನ ಏನ್ ಮಾಡ್ಯಾರ ಅಂತಂದ್ರ ಜಂಪ್ ಮಾಡ್ಯಾರ. ಹಾಗಾದ್ರೆ ಇಲ್ಲಿ ನೋಡ್ರಿ 30,000 ಕೊಟ್ಟಾರಂದ್ರ 31,000ವನ್ನ ನಾವು ಬಿಟ್ಬಿಡೋಣ. ಇಲ್ಲಿ 32,000 ಅನ್ನೋದು ಬರ್ತದ. ಹೌದಾ, 32,000 ಬರ್ತದ. ಆಮೇಲೆ ಇಲ್ಲಿ 33
ಬಿಟ್ಟಿವು 34 ಅದ, 35 ಬಿಟ್ಟಿವು 36 ಅದ, ಆಮೇಲೆ 37 ಬಿಡ್ಬೇಕು 38 ಬರ್ತದ. ನಮಗೆ ಇಲ್ಲಿ 32,000 ಅನ್ನೋದು ಆಪ್ಷನ್ ಒಳಗ್ ಒಂದ್ ಐತಿ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಓಕೆ, ಇದ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇಲ್ಲಿ 30,000 ಕೊಟ್ಟಾರ, 31,000 ಜಂಪ್ ಮಾಡ್ಯಾರ, ಆಮೇಲೆ 32,000 ಇಲ್ಲಿ ಹಾಕ್ಬೇಕು ನಾವು. ಆಮೇಲೆ 34,000 ಕೊಟ್ಟಾರ, 35,000 ಜಂಪ್ ಮಾಡ್ಯಾರ. ಇಲ್ಲಿ ನೋಡ್ರಿ 36,000 ಕೊಟ್ಟಾರ ಅವ್ರು. ನಾವೇನ್ ಮಾಡ್ಬೇಕು ಇಲ್ಲಿ 37,000 ಜಂಪ್ ಮಾಡಿ 38,523 ಅಂತ ಹೇಳಿ ಹಾಕ್ಬೇಕು. ಆಪ್ಷನ್ ಡಿ ಅಂತಂದ್ರೆ ಇದಕ್ಕ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಒಂದು ರೈಲು ನಿಲ್ದಾಣದ ಗಡಿಯಾರದಲ್ಲಿ ಸಮಯವು 19:10 ಆಗ್ಯದ ಎಂದು ತೋರಿಸುತ್ತಿದೆ. ಅದೇ ಸಮಯವನ್ನು 12 ಗಂಟೆ ಗಡಿಯಾರದಲ್ಲಿ ಹೀಗೆ ಸೂಚಿಸಬಹುದು ಅಂತೇಳಿ ಕೇಳಿದಾರ. ಆತ್ಮೀಯ ವಿದ್ಯಾರ್ಥಿಗಳನ್ನ ನಿಮ್ಗೆ ರಿವಿಷನ್ ಇಲ್ಲಿ ಬಂದಿರ್ತಕ್ಕಂತ ಕ್ವಶನ್ ಇದು. ಇಲ್ಲಿ ನೋಡ್ರಿ, ಒಂದು ರೈಲು ನಿಲ್ದಾಣದೊಳಗೆ ಏನ್ ಮಾಡಿರ್ತಾರ ಅಂತಂದ್ರ ಅವ್ರು 24 ಗಂಟೆ ಗಡಿಯಾರದ 24 ಗಂಟೆ ಗಡಿಯಾರವನ್ನ ಇಟ್ಟಿರ್ತಾರ. ಹೌದಾ, 24 ಗಂಟೆ ಗಡಿಯಾರವನ್ನ ಇಟ್ಟಿರ್ತಾರ. ಅಲ್ಲಿ ಏನ್ ತೋರ್ಸೈತಿ ಅಂತಂದ್ರ 19 ಆಗಿ 10 ನಿಮಿಷ ಆಗ್ಯದ. 19 ಆಗಿ 10 ನಿಮಿಷ ಆಗ್ಯದ. ಇದನ್ನ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರ 12 ಗಂಟೆಗೆ ಪರಿವರ್ತನೆ ಮಾಡ್ಕೋಬೇಕು ಅಂತಂದ್ರ ಮಧ್ಯಾಹ್ನ 12 ಗಂಟೆ ಆದ ನಂತರ ಎಷ್ಟು ಬರ್ತದರಿ ಇಲ್ಲಿ 1 ಗಂಟೆ ಅಂತಂದ್ರ 13. ಹೌದಾ, 2 ಗಂಟೆ ಅಂತಂದ್ರ 14, 3 ಗಂಟೆ ಅಂತಂದ್ರ 15, 4 ಗಂಟೆ ಅಂತಂದ್ರ 16, 5 ಗಂಟೆ ಅಂತಂದ್ರ 17, 6 ಗಂಟೆ ಅಂತಂದ್ರ 18, 7 ಗಂಟೆ ಅಂತಂದ್ರ 19. 19 ಆಗಿ 10 ನಿಮಿಷ ಆಗೈತೆ ಅಂತಂದ್ರ 7 ಗಂಟೆ ಆಗಿ ಎಷ್ಟು ನಿಮಿಷ ಆಗೈತ್ರಿ ಇಲ್ಲಿ 10 ನಿಮಿಷ ಆಗ್ಯದ. 7 ಗಂಟೆ ಆಗಿ ಎಷ್ಟು ನಿಮಿಷ ಆಗ್ಯದ ರೀ 10 ನಿಮಿಷ ಆಗ್ಯದ. ಹಾಗಾದ್ರೆ ನಮ್ ಆಪ್ಷನ್ ಯಾವ್ದೈತಿ ನೋಡ್ರಿ ಇಲ್ಲಿ 7 ಗಂಟೆ 10 ನಿಮಿಷ. AM ಕೊಟ್ಟಾರ, PM ಕೊಟ್ಟಾರ. ಏನ್ ಮಾಡ್ಬೇಕ್ರಿ ಇಲ್ಲಿ ಯಾವ್ದನ್ನ ಹಾಕ್ಬೇಕು ಅಂತಂದ್ರ 19 ಗಂಟೆ ಅಂತಂದ್ರ ಇಲ್ಲಿ ಸಾಯಂಕಾಲ ಬಂದಿರ್ತದ. ಯಾಕಂತಂದ್ರ ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ AM, 11:59 ಮಾತ್ರ ಏನಿರ್ತದ ಅಂತಂದ್ರ ಇಲ್ಲಿ AM ಅಂತ ಹೇಳಿ ಇರ್ತದ. ಮತ್ ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ AM ಅಂತ ಹೇಳಿ ಇರ್ತದ. 12 ಗಂಟೆ ಆದ ನಂತರ 13 ಗಂಟೆ ಏನ್ ಬೀಳ್ತತಲ್ಲ 1 ಗಂಟೆ, ಅದಕ್ಕೆ ಏನ್ ಅಂತೀವಿ ನಾವು PM ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನ್ ಬರ್ತದ ಅಂತಂದ್ರ ನಮಗ 7 ಗಂಟೆ 10 ನಿಮಿಷ PM ಅಂತ ಹೇಳಿ ಆನ್ಸರ್ ಆಗ್ತದ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಯಾರಾದ್ರೂ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ, ನಮ್ಮ ಇನ್ಸ್ಟಿಟ್ಯೂಟ್ ನ ವಾಟ್ಸ್ಆಪ್ ನಂಬರ್ಗೆ ಹಾಕ್ರಿ, ನಾನು ನಿಮಗೆ ಮತ್ತೆ ಬಿಡಿಸಿ ತೋರಿಸ್ತೀನಿ. ಹೌದಾ, ಮುಂದೆ ನೋಡ್ರಿ 10ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸಮಮಿತಿ ಅಕ್ಷ ಹೊಂದಿಲ್ಲದ ಆಕೃತಿ ಅಂತ ಹೇಳಿ ಕೇಳಿದಾರ. ಸಮಮಿತಿಯನ್ನು ಹೊಂದಿಲ್ಲದ ಆಕೃತಿ, ಸಮಮಿತಿ ಆಕೃತಿಗಳಂದ್ರ ನಮ್ಗೆ ಏನ್ ಗೊತ್ತಿರ್ಬೇಕು, ನಿಮ್ಮ ಸಿಲೆಬಸ್ ಅಲ್ಲಿ ಇರ್ತಕ್ಕಂತ ಪ್ರಶ್ನೆ ಆಗಿದ್ದ. ಸಮಮಿತಿ ಆಕೃತಿಗಳಂದ್ರೆ ಏನಂತಂದ್ರ ನೀವು ರೇಖಾಗಣಿತವನ್ನ ತೆಗಿಯೋತ್ ಮುಂದೆ ಏನ್ ಮಾಡ್ತಿರ್ತೀರಿ ಅಂತಂದ್ರ ಸರಳ ಗೈ ಚಿತ್ರ ಅಂತ ಹೇಳಿ ತೆಗಿತಿರ್ತೀರಿ. ಒಂದ್ ಸೈಡ್ ಚಿತ್ರನ ತೆಗೆದು ಇನ್ನೊಂದ್ ಸೈಡ್ ಅದನ್ನ ಮಡಿಚಿದಾಗ ಅದೇ ರೀತಿ ಚಿತ್ರಗಳು ಏನಾಗ್ತಾವ ಅಂತಂದ್ರೆ ಇಲ್ಲಿ ಬರ್ತಾವ. ಅಂತಹ ಚಿತ್ರಗಳಿಗೆ ಏನಾಗ್ತಾವ ಅಂತಂದ್ರೆ ಇಲ್ಲಿ 2 ಪಾರ್ಟ್ಸ್ ಅನ್ನ ಮಡಿಸಿದಾಗ ಮತ್ತೆ ಉಚ್ಚಿದಾಗ ಏನಾಗ್ಬೇಕು, 2 ಪಾರ್ಟ್ಸ್ ಕಡೆ ಏನ್ ಮಾಡ್ಬೇಕು, ಸಮಭಾಗಗಳು ಬರ್ಬೇಕು. ಒಂದು ಚಿತ್ರದ ಸಮಭಾಗಗಳು 2 ಕಡೆ ಬಂದಿತ್ತು ಅಂತಂದ್ರೆ ಅದಕ್ಕೆ ನಾವು ಸಮಮಿತಿ ಆಕೃತಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಇದನ್ನ ಮಡಿಸಬಹುದು. ಹೌದಾ, ಇಲ್ಲಿ ಮಡಿಸಿದಾಗ ಸಮ ಬರ್ತತಿ ಇದು. ಆಮೇಲೆ ಈ ಕಡೆ ಕೂಡ ಮಡಿಸಿದಾಗ ಏನಾಗ್ತದ ಅಂತಂದ್ರೆ ಸಮ ಬರ್ತದ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ಒಂದು ಮನುಷ್ಯನ ಚಿತ್ರವನ್ನ ಕೊಟ್ಟಾರ, ಅದನ್ನ ಈ ಕಡೆ ಮಡಿಸಿದಾಗ ಏನಾಗ್ತದ ಅಂತಂದ್ರೆ ಇದು ಸಮಮಿತಿ ಆಕೃತಿಗೆ ಉದಾಹರಣೆ ಆಗ್ತದ. ಈ ವೃತ್ತವನ್ನ ಆ ಕಡೆ ಬೇಕಾದ ಕಡೆ ಮಡಿಸಿದ್ರು ಏನಾಗ್ತದ್ರಿ ಇಲ್ಲಿ ಸಮಮಿತಿ ಆಕೃತಿಗೆ ಏನಾಗ್ತದ ಅಂತಂದ್ರೆ ಇದು ಉದಾಹರಣೆ ಆಗ್ತದ. ಆದ್ರೆ ಇಲ್ಲಿ ನೋಡ್ರಿ, ಈ ಪ್ರಶ್ನೆಯನ್ನ ಕೊಟ್ಟಾರ, ಇಲ್ಲೊಂದ್ ಈ ರೀತಿ ಮಾರ್ಕ್ ಅನ್ನ ಕೊಟ್ಟಿರೋದ್ರಿಂದ ಇದೇನಾಗ್ತದೆ ಅಂತಂದ್ರ ಮಡಿಚಿದಾಗ ಇದು ಹೊರಗುಳಿತದ ರೀ. ಇದೇನಾಗ್ತದ ಅಂತಂದ್ರ ವೃತ್ತ ಒಂದ ನಮಗ್ ಸಮಮಿತಿ ಆಗ್ತದ ಇಲ್ಲಿ ಹೊರಗುಳಿಯೋದ್ರಿಂದ ಇದನ್ನ ಏನಂತ ಕರೆಯಂಗಿಲ್ಲ ಅಂತಂದ್ರ ನಾವು ಸಮಮಿತಿ ಹೊಂದಿಲ್ಲದ ಆಕೃತಿ ಅಂತ ಹೇಳಿ ಕರಿತೀವಿ. ಈ 3 ಚಿತ್ರಗಳು ಏನಂತಂದ್ರ ಸಮಮಿತಿ ಆಕೃತಿಯನ್ನ ಹೊಂದವ. ಇದು ಒಂದ್ ಚಿತ್ರ ಏನಾಗಿಲ್ಲ ಅಂತಂದ್ರ ಸಮಮಿತಿ ಆಕೃತಿಯನ್ನ ಹೊಂದಿಲ್ಲ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಏನ್ ಮಾಡಿದಾರ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಚೌಕಗಣದ ಜಾಲಾಕೃತಿ ಅಂತ ಹೇಳಿ ಕೇಳಿದಾರ. ನಿಮಗ್ ಕೊಟ್ಟಿದ್ರು ಟ್ಯಾನ್ಗ್ರಾಮ್ಸ್ ಅಂತ ಚೌಕಗಣದ ಮತ್ತು ಆಯತಗಣದ ಜಾಲಾಕೃತಿ ಅಂತ ಕೊಡ್ತಾರ, ಇಲ್ಲ ತ್ರಿಭುಜಪಾದ ಪಟ್ಟಕದ ಜಾಲಾಕೃತಿ ಅಂತ ಹೇಳಿ ಕೊಡ್ತಾರ, ಅಥವಾ ತ್ರಿಭುಜದ ಜಾಲಾಕೃತಿ ಅಂತ ಹೇಳ್ಕೊಡ್ತಾರ. ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ನೋಡ್ರಿ, ಇಲ್ಲಿ ಈ ಒಂದು 2 ಬಾಹುಗಳು ಸಮಾದವ, ಈ 2 ಬಾಹುಗಳು ಸಮಾದವ ಅಂತಂದ್ರೆ ಇದು ಆಯತಗಣದ ಜಾಲಾಕೃತಿ ಆಗ್ತದ. ಆಮೇಲೆ ಇದು ಕೂಡ ಆಯತಗಣದ ಜಾಲಾಕೃತಿ ಆಗ್ತದ. ಇದು ಕೂಡ ಏನಾಗ್ತದ ಅಂತಂದ್ರ ಆಯತಗಣದ ಜಾಲಾಕೃತಿ ಆಗ್ತದ. ನಮಗ್ ನೋಡ್ರಿ ಇಲ್ಲಿ ಚೌಕಗಳು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಚೌಕಗಣದ ಜಾಲಾಕೃತಿಯನ್ನ ಇಲ್ಲಿ ಕೊಟ್ಟಾರ. ಹೌದಾ, ಇದು ಒಂದು ಚೌಕ ಅಂತೇಳಿ ಅನ್ಸ್ಕೊಳ್ತದ. 4 ಬಾಹುಗಳು ಸಮ ಇದ್ದಾಗ
ಅದೊಂದು ಚೌಕ ಅಂತ ಅನ್ಸ್ಕೊಳ್ತದ. ಹಾಗಾದ್ರೆ ವಿದ್ಯಾರ್ಥಿಗಳ ಆಪ್ಷನ್ ಬಿ ಏನಂತಂದ್ರ ನಮ್ಗ ಸರಿಯಾದ ಉತ್ತರ ಆಗ್ತದ. ಹೌದಾ? ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ ಏನಂತೆ ನೋಡ್ರಿ, ಕೊಟ್ಟಿರುವ ಅಪವರ್ತನ ವೃಕ್ಷದಲ್ಲಿ ಎ ಮತ್ತು ಬಿ ನ ಬೆಲೆಗಳು ಕ್ರಮವಾಗಿ ಅಂತೇಳಿ ಕೊಟ್ಟಾರ. ಎ ಮತ್ತು ಬಿ ನ ಬೆಲೆಗಳು ಕ್ರಮವಾಗಿ ಅಂತೇಳಿ ಕೇಳಿದಾಗ ನೋಡ್ರಿ ಇಲ್ಲಿ ಏನ್ ಕೊಟ್ಟಾರ ಅಂತಂದ್ರ 24 ಕೊಟ್ಟಾರ. ಇಲ್ಲಿ ಎ ಅನ್ನ ನಾವು ಕಂಡು ಹಿಡಿಬೇಕು. 4 ಕೊಟ್ಟಾರ. ಇಲ್ಲಿ 2 ಮೂರ್ಲೆ ಇಲ್ಲಿ ಎಷ್ಟು ಬರ್ತೈತಿ ಅಂತ ಹೇಳಿ ನೋಡ್ರಿ. ಆಮೇಲೆ 2 ಎಸ್ಲೆ 4 ಆಗ್ತೈತಿ ಅಂತ ಹೇಳಿ ನೋಡ್ರಿ. ನಿಮ್ಗೆ ಏನಾಗ್ತೈತಿ ಅಂತಂದ್ರೆ ಕ್ಲಿಯರ್ ಆಗಿ ಆನ್ಸರ್ ಗೊತ್ತಾಗ್ತದ. ಇಲ್ಲಿ ನೋಡ್ರಿ 24ನ್ನ ನೀವು ಒಡೆಯೋದ್ಕಿಂತನೂ ಇಲ್ಲಿ ನೋಡ್ರಿ ಏನ್ ಮಾಡ್ರಿ ಅಂತಂದ್ರೆ ಕೆಳಗೆ 2 ಸಂಖ್ಯೆಗಳನ್ನ ಕೊಟ್ಟಾರ ಅಂತಂದ್ರೆ ಏನ್ ಮಾಡ್ಬೇಕು, 2 ಮೂರ್ಲೆ ಎಷ್ಟು ಬರ್ತದ ಅಂತ ನೋಡ್ಬೇಕು. 2 ಮೂರ್ಲೆ ಎಷ್ಟು ಬರ್ತದ್ರಿ? ಇಲ್ಲಿ 6 ಬರ್ತದ. ಹೌದಾ? ಇಲ್ಲಿ ಏನ್ ಬರ್ತದ ಅಂತಂದ್ರ 6 ಬರ್ತದ. ಆಮೇಲೆ ಇಲ್ಲಿ 4 ಎಷ್ಟರಲ್ಲೇ ಬರ್ತದ ನೋಡ್ರಿ. ಇಲ್ಲಿ 2 ಮಗ್ಯಾಗ 4 ಎಷ್ಟರಲ್ಲೇ ಬರ್ತದ? 2 ಎಷ್ಟು ಬರ್ತದ್ರಿ? 4 ಬರ್ತದ. ಹಾಗಾದ್ರ ಎ ಅಂದ್ರ ಎಷ್ಟ್ ಆಗ್ತದ್ರಿ? 6 ಆಗ್ತದ. ಬಿ ಅಂತಂದ್ರ ಎಷ್ಟ್ ಆಗ್ತದ್ರಿ? 2 ಆಗ್ತದ. ಆಪ್ಷನ್ ಯಾವ್ದೈತ್ ನೋಡ್ರಿ. ಎ is 6, ಬಿ is 2. ಎ is 6, ಬಿ is 2. ಆಪ್ಷನ್ ಡಿ ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದೇ ರೀತಿ ನಾವ್ ಏನ್ ಮಾಡ್ತಿರ್ತೀವಿ ಅಂತಂದ್ರ ಪ್ರತಿದಿನ ನಿಮಗ್ ಕ್ಲಾಸ್ ಗಳನ್ನ ಕಳಿಸ್ತಾ ಇರ್ತೀವಿ. ನೀವು ಪ್ರತಿದಿನ ಕ್ಲಾಸ್ ನೋಡಿದ್ದೆ ಆದಲ್ಲಿ ನೀವು ಆದರ್ಶ ಎಕ್ಸಾಮ್ ಒಳಗೂ ಕೂಡ 90+ ಮಾಡ್ಬೋದು ಸ್ಕೋರ್ ಅನ್ನ. ಹಾಗಾಗಿ ಮುಂದಿನ ಪ್ರಶ್ನೆ ಏನನ್ನ ನೋಡ್ರಿ. ಒಂದು ಫರ್ನಿಚರ್ ಅಂಗಡಿಯಲ್ಲಿ ಒಂದು ಊಟದ ಟೇಬಲ್ ನ ಬೆಲೆ ರೂಪಾಯಿ 12,496 ಅಂತ ಹೇಳದ. 12,496 ಮತ್ತು ಒಂದು ಮೇಕಪ್ ಟೇಬಲ್ ಅಂತಂದ್ರ ಅಲಂಕಾರಿಕ ಟೇಬಲ್ ಅಂತ ಹೇಳಿ ಕರಿತೀವಿ. ಮೇಕಪ್ ಟೇಬಲ್ ನ ಬೆಲೆ ಎಷ್ಟೈತಿ ಅಂತಂದ್ರ 7,945 ಎಂದು ನಮೂದಿಸಿದೆ ಅಂತಂದ್ರ ಅಲ್ಲಿ ಹಚ್ಚಾರ ಅವ್ರ ಬೆಲೆಯನ್ನ. ರಾಜು ಆ 2 ಟೇಬಲ್ ಗಳನ್ನು ಕೊಳ್ಳಲು ಬೇಕಾದ ಒಟ್ಟು ಹಣವು ಅಂತೇಳಿ ಕೇಳಿದಾರ. ಹೌದಾ ವಿದ್ಯಾರ್ಥಿಗಳು? ಇಲ್ಲಿ ಏನ್ ಮಾಡ್ಬೇಕು ನೋಡ್ರಿ, ಒಟ್ಟು ಹಣ ಅಂತಂದ್ರ ರಾಜು ಏನ್ ಮಾಡ್ಯಾನ, 2 ವಸ್ತುಗಳನ್ನ ತಗೊಂಡಾನ. ಒಂದು ಊಟದ ಟೇಬಲ್ ಅಂತಂದ್ರ ಡೈನಿಂಗ್ ಟೇಬಲ್ ಅಂತ ಕರಿತೀವಿ. ಡೈನಿಂಗ್ ಟೇಬಲ್ ಬೆಲೆ ಎಷ್ಟೈತ್ರಿ? ಇಲ್ಲಿ 12,496 ಅದ. ಆಮೇಲೆ ಈಗ ಮೇಕಪ್ ಟೇಬಲ್ ನ ಬೆಲೆ ಎಷ್ಟದರಿ? 7,945 ಅಂತ ಹೇಳದ. ಹಾಗಾದ್ರ ಇದನ್ನ ಒಟ್ಟು ಹಣ ಎಷ್ಟು ಕೊಡ್ತಾನ ಅಂಗಡಿಯವ್ರಿಗೆ ಅಂತ ಹೇಳಿ ಕೇಳಿದಾಗ ಇಲ್ಲಿ ನೋಡ್ರಿ ಪ್ಲಸ್ ಮಾಡ್ಕೋಬೇಕು. 6 5 11, 9 4 13, ಇದೊಂದು 14, ಆಮೇಲೆ 9 4 13, ಇದೊಂದು ಮತ್ತೆ 14. ಹೌದಾ? ನೆಕ್ಸ್ಟ್ ನೋಡ್ರಿ 7 2 9, ಇದೊಂದು 10, ಆಮೇಲೆ 2 20,441 ರೂಪಾಯಿ ಏನ್ ಮಾಡ್ಬೇಕಂತಂದ್ರ ಅವನು ಆ ಅಂಗಡಿಯವರಿಗೆ ಕೊಡ್ಬೇಕು. 20,441, 20,441. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 88 ಮತ್ತು 34 ಅವುಗಳ 88 ಮತ್ತು 34 ಅವುಗಳ 10ರ ಸ್ಥಾನಕ್ಕೆ ಅಂದಾಜಿಸಿ ಕಳೆದಾಗ ಅಂದರು ಇಂಪಾರ್ಟೆಂಟ್ ನೆನ್ಪಿಟ್ಕೊಡ್ರಿ. ಕಳೆದಾಗ ಅವುಗಳ ನಡುವಿನ ವ್ಯತ್ಯಾಸ ಅಂತ ಹೇಳಿ ಕೇಳಿದಾರ. ಹೌದಾ? ನಡುವಿನ ವ್ಯತ್ಯಾಸ ಎಷ್ಟಾಗ್ತದ ಅಂತ ಹೇಳಿ ಕೇಳಿದಾರ. ಇಲ್ಲಿ ನೋಡ್ರಿ ಏನ್ ಕೊಟ್ಟಾರ ಅಂತಂದ್ರ 88ನ್ನ ನಾವೇನ್ ಮಾಡ್ಬೇಕು, 10ರ ಸ್ಥಾನಕ್ಕೆ ಅಂದಾಜು ಮಾಡ್ಕೋಬೇಕೀಗ. 88ನ್ನ 10ರ ಸ್ಥಾನಕ್ಕೆ ಅಂದಾಜು ಮಾಡ್ಕೋಬೇಕಂತಂದ್ರ ಇಲ್ಲಿ ಇದು 10ರ ಸ್ಥಾನ. 8 ಅನ್ನೋದ 10ರ ಸ್ಥಾನದೊಳಗ ಐತಿ, ಬಿಡಿ ಸ್ಥಾನದಾಗ ಐತಿ. ಇದು 10ರ ಸ್ಥಾನದಾಗ ಐತಿ. 10ರ ಸ್ಥಾನಕ್ಕೆ ನಾವು ಅಂದಾಜು ಮಾಡ್ಕೋಬೇಕಂತಂದ್ರ ಬಿಡಿ ಸ್ಥಾನದಲ್ಲಿ ಸಂಖ್ಯೆಯನ್ನ 5ಕ್ಕಿಂತ ಜಾಸ್ತಿ ಅದನೋ ಏನ್ ಕಡಿಮೆ ಅದನೋ ನೋಡ್ಬೇಕು. ಇಲ್ಲಿ 5ಕ್ಕಿಂತ ಜಾಸ್ತಿ ಇರೋದ್ರಿಂದ ಏನಾಗ್ತದ ಅಂತಂದ್ರೆ ಇದು 90ಕ್ಕೆ ಕನ್ವರ್ಟ್ ಆಗ್ತದ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ 34 ನೋಡ್ರಿ. 34ನ್ನ ನಾವು ಯಾವ ರೀತಿ ಇಲ್ಲಿ 10ರ ಸ್ಥಾನಕ್ಕೆ ಏನ್ ಮಾಡ್ಕೋಬೇಕಂತಂದ್ರ ಕನ್ವರ್ಟ್ ಮಾಡ್ಕೋಬೇಕಾಗ್ತದ. ಇಲ್ಲಿ 3ರ ಮುಂದ 5ಕ್ಕಿಂತ ಜಾಸ್ತಿ ಸಂಖ್ಯೆ ಅದನೋ ಕಡಿಮೆ ಸಂಖ್ಯೆ ಅದನೋ. ಹೌದಾ? ಕಡಿಮೆ ಸಂಖ್ಯೆ ಇರೋದ್ರಿಂದ ಏನಾಗ್ತದ ಅಂತಂದ್ರೆ ಇದು 30 ಅಂತ ಹೇಳಿ ಉಳಿಯತ್ತದ. ಹಾಗಾದ್ರ ಇವುಗಳನ್ನ ಅಂದಾಜು ಮಾಡ್ಕೊಂಡ್ರಿ ನಾವೀಗ. ಇನ್ನ ಕಳೆದಾಗ ಅವುಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಹೇಳಿ ಕೇಳಿದಾರ. ಇವುಗಳನ್ನ ಏನ್ ಮಾಡ್ಬೇಕು ನಾವು, ಕಳಿಬೇಕು. 30ರೊಳಗ ಈ 90ರೊಳಗ 30 ಕಳೆದ್ರೆ ಎಷ್ಟು ಉಳಿತದ ರೀ? ನಮಗ 60 ಉಳಿತದ. ಅವುಗಳ ನಡುವಿನ ವ್ಯತ್ಯಾಸ ಎಷ್ಟಾಗ್ತದ ಅಂತಂದ್ರೆ ಇಲ್ಲಿ 60 ಅನ್ನೋದೇನಾಗ್ತದ ಸರಿಯಾದ ಉತ್ತರ ಆಗ್ತದ. ಆಪ್ಷನ್ ಎ ಅನ್ನೋದೇನು ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 2 ಸಂಖ್ಯೆಗಳ ಮೊತ್ತ ಎಷ್ಟಾಗಿದೆ? 92,087 ಆಗಿದೆ. ಒಂದು ಸಂಖ್ಯೆ 34,629 ಆದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದಾರ. 2 ಸಂಖ್ಯೆಗಳ ಮೊತ್ತವನ್ನ ಕೊಟ್ಟಾರ. ಯಾವೋ 2 ಸಂಖ್ಯೆಗಳದಾವ, ಎ ಮತ್ತು ಬಿ ಅಂತ ಹೇಳಿದಾವ. ಅವುಗಳ ಮೊತ್ತ ಎಷ್ಟಾಗೈತೆ ಅಂತಂದ್ರ 92,087 ಆಗೈತಿ. ಬಹಳಷ್ಟು ಈಜಿ ಪ್ರಶ್ನೆ. ಇಲ್ಲಿ ನೋಡ್ರಿ
97 ಎರಡ್ ಸಂಖ್ಯೆಗಳದಾವ. ಅದ್ರಾಗ ಒಂದ್ ಸಂಖ್ಯೆ ಏನಾಗೈತ್ರಿ, ಒಂದನೇ ಸಂಖ್ಯೆ ಏನಾಗೈತಿ 34,629 ಆಗೈತಿ. ಇದನ್ನ ಕಳೆದಾಗ ನಮಗ್ ಇನ್ನೊಂದು ಎರಡನೇ ಸಂಖ್ಯೆ ಬರ್ತದರಿ. ಹೌದಾ, ಒಂದನೇ ಸಂಖ್ಯೆ ಏನಾಗೈತಿ, ಇದನ್ನ ಕಳೆದ್ರೆ ಅಂತ ಇದ್ರಾಗ ಟೋಟಲ್ ಅಮೌಂಟ್ ಒಳಗ ಒಂದನೇ ಸಂಖ್ಯೆ ಅಮೌಂಟ್ ಅನ್ನ ಕಳೆದಿವ ಅಂತಂದ್ರ ನಮ್ಗೆ ಎರಡನೇ ಸಂಖ್ಯೆ ಅಮೌಂಟ್ ಬರ್ತದ. ಹಾಗಾದ್ರೆ ನೋಡ್ರಿ ಇಲ್ಲಿ ನಮಗ್ 7ರಾಗ 9 ಕಳೆಯಕ್ ಬರಂಗಿಲ್ಲ. ಅದ್ರ ಪಕ್ಕದ ಮನೆಯಿಂದ ನಾವ್ ಏನ್ ಮಾಡ್ಕೋಬಹುದು, 10ನ್ನ ಈ ಕಡೆ ತಗೊಂಡು 17ರಲ್ಲಿ 9 ಕಳೆದ್ರೆ ಎಷ್ಟು ಉಳಿತದ ರೀ, 8 ಉಳಿತದ. ನೆಕ್ಸ್ಟ್ 8ರಲ್ಲಿ 3 ಕಳೆದ್ರ 5 ಉಳಿತದ. ಇಲ್ಲಿ 0 ಅಲ್ಲಿ 6 ಕಳೆಯಕ್ ಬರಂಗಿಲ್ಲ, ಪಕ್ಕದ ಮನೆಯಿಂದ ನಾನು 10ನ್ನ ಇಸ್ಕೊಳ್ತೀನಿ. ಇಲ್ಲಿ ನೋಡ್ರಿ 10ರಲ್ಲಿ 6 ಕಳೆದ್ರೆ ಎಷ್ಟು ಉಳಿತದ್ರಿ, 4 ಉಳಿತದ. ನೆಕ್ಸ್ಟ್ ನೋಡ್ರಿ ಇಲ್ಲಿ 2ರೊಳಗ 5 ಕಳೆಯಕ್ ಬರಂಗಿಲ್ಲ, ಹಾಗಾಗಿ ನಾನು ಏನ್ ಮಾಡ್ತೀನಿ, 12ರೊಳಗ 5 ಕಳಿತೀನಿ, 7 ಉಳಿತದ. ನೆಕ್ಸ್ಟ್ 9ರಲ್ಲಿ 4 ಕಳೆದ್ರೆ ಎಷ್ಟು ಉಳಿತದ ರೀ, 5 ಉಳಿತದ. ಹಾಗಾದ್ರ ಎಷ್ಟ್ರಿ, ಎರಡನೇ ಸಂಖ್ಯೆ ನಮ್ಗೆ ಯಾವ್ದು, ಇನ್ನೊಂದ್ ಸಂಖ್ಯೆ ಯಾವ್ದು, 57,458 ಅದ. 57,458 ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಮುಂದಿನದಾಗಿ ಏನ್ ಮಾಡೋಣಪ್ಪ ಅಂತಂದ್ರ ನಾವು ಇದೇ ರೀತಿಯಾಗಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಕೊಟ್ಟಿರುವ ಇದು 16ನೇ ಪ್ರಶ್ನೆ ಆಗ್ಬೇಕು. ಕೊಟ್ಟಿರುವ ಸ್ತಂಭ ನಕ್ಷೆಯು ಮೇದಿನಿಯು ವಾರ್ಷಿಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಸೂಚಿಸುತ್ತಿದೆ. ಹಾಗಾದರೆ ಅವಳು ಗಣಿತ ಮತ್ತು ಇಂಗ್ಲಿಷ ಬಿಟ್ಟು ಉಳಿದ ವಿಷಯಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳು ಅಂತ ಕೇಳ್ಯಾರ. ಹೌದಾ, ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಾವು ಗಣಿತ ವಿಷಯವನ್ನ ಬಿಡ್ಬೇಕು, ಮತ್ತೆ ಇಂಗ್ಲಿಷ್ ವಿಷಯವನ್ನ ಬಿಡ್ಬೇಕು. ಹಾಗಾದ್ರ ಕನ್ನಡ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿರ್ತಕ್ಕಂತಹ ಒಟ್ಟು ಅಂಕಗಳನ್ನ ಏನ್ ಮಾಡ್ಕೋಬೇಕು, ಪ್ಲಸ್ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, ಕನ್ನಡ ವಿಷಯದೊಳಗೆ ಎಷ್ಟು ತಗೊಂಡಾಳ್ರಿ, 70 ಅಂಕಗಳನ್ನ ತಗೊಂಡಾಳ. ಕನ್ನಡ ವಿಷಯದಾಗ ಎಷ್ಟು ತಗೊಂಡಾಳ್ರಿ, 70 ಅಂಕಗಳನ್ನ ತಗೊಂಡಾಳ. ನೆಕ್ಸ್ಟ್ ವಿಜ್ಞಾನ ವಿಷಯದೊಳಗೆ ನೋಡ್ರಿ, ವಿಜ್ಞಾನನು ಸೇಮ್ ತಗೊಂಡಾಳ, ಹಾಗಾಗಿ 70 ಅಂಕಗಳನ್ನ ತಗೊಂಡಾಳ. ಇನ್ನ ಇಲ್ಲಿ ಸಮಾಜ ವಿಜ್ಞಾನ ವಿಷಯದೊಳಗೂ ಕೂಡ ಏನ್ ಮಾಡ್ಯಾಳ ಅಂತಂದ್ರ 70 ಅಂಕಗಳನ್ನ ತಗೊಂಡಾಳ. ಎಷ್ಟಾಗ್ತದ ರೀ, ಇಲ್ಲಿ ನಿಮ್ಗೆ 70 ಕುಡ್ಸಾಕ್ ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ, 7 7 2 14 7 3 21 21 1 0. ಹೌದಾ, 0 ಕುಡ್ಸ್ರೆ 0ನ ಆಗ್ತದ. ಹಾಗಾಗಿ ಏನಾಗ್ತದ ಅಂತಂದ್ರೆ ಇಲ್ಲಿ 210 ಅಂಕಗಳಾಗ್ತಾವ. ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ, ಅವಳು ಗಣಿತ ಮತ್ತು ಇಂಗ್ಲಿಷ್ ಬಿಟ್ಟು ಉಳಿದ ವಿಷಯಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳು ಅಂತ ಕೊಟ್ಟಾರ. ಇಲ್ಲಿ ಆಪ್ಷನ್ ಅಲ್ಲಿ ಬಂದಿಲ್ಲ, 210 ಅಂತ ಹೇಳಿ ಬರ್ಬೇಕಿದು. ಹೌದಾ, ಆಪ್ಷನ್ ಒಳಗೆ ಬಂದಿಲ್ಲ, 210 ಅಂತ ಹೇಳಿ ಅನ್ನೋದಕ್ಕೆ ಏನಾಗ್ತದ ಅಂತಂದ್ರ ರೈಟ್ ಆನ್ಸರ್ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇದೇ ರೀತಿ ನಾವ್ ಏನ್ ಮಾಡೋಣಪ್ಪ ಅಂತಂದ್ರ ಮುಂದಿನ ಒಂದು ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಎಲ್ಲಾ ವಿಷಯದ ಮೇಲೆ ನಾವೇನ್ ಮಾಡ್ತೀವಿ, ಎಲ್ಲಾ ವಿಷಯಗಳ ಕ್ಲಾಸ್ಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ನಿಮಗೆ ಕೊಡ್ತಾ ಇದೀವಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ, ನಾವು ನಮ್ಮ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ ವತಿಯಿಂದ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದೀವಿ. ಅದು ಏನಾಗ್ತದ ಅಂತಂದ್ರೆ ಮುಂದಿನ ತಿಂಗಳಿಂದ ನಿಮಗೆ ಆನ್ಲೈನ್ ಕೋರ್ಸ್ ಗಳನ್ನ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ, ನಾವೀಗ ಆನ್ಲೈನ್ ಕೋರ್ಸಿಗೆ ಪ್ರೀ ಬುಕ್ಕಿಂಗ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ನಿಮಗೆ ಯಾರಾದ್ರಿಗೂ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ರಿ ಅಂತಂದ್ರ, ನಾವು ಪ್ರೀ ಬುಕ್ಕಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ, ನಮ್ಮ ಇನ್ಸ್ಟಿಟ್ಯೂಟ್ ನ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಹೆಸರು ಮತ್ತು ವಿಳಾಸವನ್ನ ಕಳಿಸಿ ನೀವು ಪ್ರೀ ಬುಕ್ಕಿಂಗ್ ಏನಾದ್ರು ಮಾಡ್ಕೊಳ್ಳೋರಿದ್ರೆ ಬೇಗ ಎನ್ರೋಲ್ಮೆಂಟ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಡ್ರಿ. ಕೇವಲ ಏನ್ ಮಾಡ್ತಿದೀವಿ ಅಂತಂದ್ರ 500 ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಅವಕಾಶವನ್ನ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ವಿದ್ಯಾರ್ಥಿಗಳ ಪರ್ಸನಲ್ ಕೇರ್ ಅನ್ನ ಕೂಡ ಇಲ್ಲಿ ಏನಾಗ್ತದ ಅಂತಂದ್ರ ಮಾಡ್ಲಾಗ್ತದ. ಈಗ ಏನಾಗಿದಾವ ಅಂತಂದ್ರ 200 ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಕೇವಲ ಉಳಿದಿರೋದು 300 ವಿದ್ಯಾರ್ಥಿಗಳಿಗೆ ನಾವು ಮಾತ್ರ ಅವಕಾಶವನ್ನ ಕೊಡ್ತೀವಿ. ಅದಕ್ಕಾಗಿ ನೀವೇನ್ ಮಾಡ್ರಿ ಅಂತಂದ್ರ ಬೇಗ ಎನ್ರೋಲ್ಮೆಂಟ್ ಮಾಡ್ಕೊಂಡು ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಒಂದು ಇನ್ಸ್ಟಿಟ್ಯೂಟ್ ನನ್ನ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಹೆಸರನ್ನ ಕನ್ಫರ್ಮ್ ಮಾಡ್ಕೊಂಡು, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.